ಹೋಗಿದ್ದೆ, ಮತ್ತು ನಮ್ಮ ತಮ್ಮಂದಿರೆಲ್ಲ ಬಂದ್ಕೇಸಿ ಹೇಳಿದ್ರು ನಿಮ್ಮ ಮನೆಯಲ್ಲ ಬಿಡಿಸಿದ್ದಾರೆ ಬನ್ನಿ ಅಂತ. ಇವತ್ತು ಹೋಗಿಲ್ಲ. ಈ ತರ ಮಾಡಿದ್ರೆ ಯಾವ ಸ್ಕೂಲ್ಗೆ ಹೋಗ್ತಾನೆ, ಎಲ್ಲಿಗೆ ಹೋಗ್ಬೇಕು? ಜಾಗಿರ ರಪ್ಪಂದ ಅದು ತಗೊಂಬಂದ್ ಕೊಡಕ್ಕೆ ಸಡನ್ ಆಗಿ ಹೋಗಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಓಟ್ ಹಾಕಿ ತಪ್ಪ ಅನಿಸುತ್ತೆ ನಮ್ಮ ಪೇರೆಂಟ್ಸ್ ಎಲ್ಲರೂ. ಪೀಣ್ಯದ ಅಕ್ಕಮಹಾದೇವಿ ಸ್ಲಂನಲ್ಲಿ ಕಳೆದ 20 ವರ್ಷಗಳಿಂದ ಬದುಕು ಕಟ್ಟಿಕೊಂಡಿದ್ದ ಮುಗ್ಧ ಜನರನ್ನ ಬೀದಿಗೆ ತಂದಿದ್ದ ಶಾಸಕ ಮುನಿರತ್ನ ವಿರುದ್ಧ ಇಂದು ಸ್ಲಂ ನಿವಾಸಿಗಳು ಪ್ರತಿಭಟನೆ ನಡೆಸಿ ಶಾಸಕನ ವಿರುದ್ಧ ಕ್ರಮ ಕೈಗೊಳ್ಳಲು ಹಾಗೂ ನಮಗೆ ಸೂರು ಕಲ್ಪಿಸಬೇಕು ಅಂತ ಬೀದಿಗೆ ಇಳಿದಿದ್ರು. ಎಸ್, ಒಮ್ಮೆ ಈ ದೃಶ್ಯಾವಳಿಗಳನ್ನ ನೋಡಿ ಯಾವ ರೀತಿಯಾಗಿ ಮನೆಯ ವಸ್ತುಗಳು ಚಲಾಪಲಿಯಾಗಿದೆ. ಅಲ್ಲಲ್ಲೇ ಗುಂಪು ಗುಂಪಾಗಿ ನಿಂತಿರುವ ಜನ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ ಈ ಬಡ ಕೂಲಿಗಾರರ ಮನೆಗಳನ್ನ ಏಕಾಏಕಿ ಜೆಸಿಬಿಗಳಿಂದ ಹೊಡೆದು ನೆಲಸಮ ಮಾಡಿರುವಂತಹ ಘಟನೆ ನಗರದ ಆರ್ಎಂಸಿ ಯಾರ್ಡ್ ಠಾಣಾ ವ್ಯಾಪ್ತಿಯಲ್ಲಿರೋ ಎಸ್ಆರ್ಎಸ್ ಬಸ್ ಸ್ಟಾಪ್ ಬಳಿ ನಡೆದಿದೆ. ಕಳೆದ 2 ವರ್ಷದಿಂದ ಇದೇ ಜಾಗದಲ್ಲಿ ವಾಸವಿದ್ದ 100ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದು, ಚಿಕ್ಕ ಚಿಕ್ಕ ಮಕ್ಕಳು ಹಾಗೂ ವೃದ್ಧರು ಸೇರಿದಂತೆ 100ಕ್ಕೂ ಹೆಚ್ಚು ಜನ ಅಲ್ಲಿ ವಾಸ ಮಾಡಿಕೊಂಡಿದ್ರು. ನಿನ್ನೆ ಬೆಳಿಗ್ಗೆ ಎಂದಿನಂತೆ ಮಕ್ಕಳು ಸ್ಕೂಲ್ಗೆ ಹಾಗೂ ಪೋಷಕರು ಕೆಲಸಕ್ಕೆ ಅಂತ ಹೋಗಿದ್ರು. ಅದೇ ವೇಳೆ ಶಾಸಕ ಮುನಿರತ್ನ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಗುಡಿಸಲುಗಳು ಇದ್ದ ಜಾಗಕ್ಕೆ ಭೇಟಿ ನೀಡಿ ಸ್ಥಳೀಯರ ಜೊತೆಗೆ ವಾದ ಮಾಡಿದ್ದಾರಂತೆ. ನೀವು ಇಲ್ಲಿಂದ ಖಾಲಿ ಮಾಡಬೇಕು, ಬೇರೆ ಎಲ್ಲಾದ್ರೂ ಹೋಗಿ ಅಂತ ಬಾಯಿಗೆ ಬಂದ ಹಾಗೆ ಅಶ್ಲೀಲ ಪದಗಳಿಂದ ಮಹಿಳೆಯರಿಗೆ ಬೈದು ದರ್ಪ ಮೆರೆದಿದ್ದಂತೆ ಶಾಸಕ ಮುನಿರತ್ನ ನಮಗೆ ಯಾವುದೇ ರೀತಿ ಮಾಹಿತಿ ನೀಡದೆ ಏಕಾಏಕಿ ಬಂದು ಗುಡಿಸಲುಗಳು ನೆಲಸಮ ಮಾಡಿದ್ದಾನೆ, ಶಾಸಕನ ವಿರುದ್ಧ ಕ್ರಮ ಆಗಬೇಕು ಅಂತ ನೂರಾರು ಕುಟುಂಬಗಳು ಆಕ್ರೋಶ ಹೊರಹಾಕಿದ್ದಾರೆ. ಏನು ಹೇಳ್ಬೇಕ್ರಿ? ಮತ್ತು ನಾನು ಬಡ್ದದ್ದು ಎಲ್ಲ ಹೇಳ್ಬೇಕು ನಾವು. ಒದ್ದಾರ ಹಂಗೆ ಮಾಡ್ಯಾರ ಅಂತ ಹೇಳ್ಬೇಕು. ನಾವೆಲ್ಲ ಕೆಲ್ಸಕ್ಕೆ ಹೋಗ್ಯಾವ ಮೇಡಮ್. ಕೆಲ್ಸಕ್ಕೆ ಹೋತ್ರ ಮಕ್ಕಳು ಚಿಕ್ಕ ಮಕ್ಕಳು ಮನೆಯಲ್ಲೇ ಇದ್ದೇವೆ. ಹುಡುಗರನ್ನ ತಕ್ಕಂತೀವಿ ನಿಂದ್ರೆ ಸರ್ ಅಂದ್ರೆ ಸಮತಿಗೆ ಯಾವ ಹುಡುಗರು ತಕ್ಕ ಹಂಗೆ ತಳ್ಳಿ ಹೋಗ್ತಾರೆ. ಹುಡುಗರು ದಿಕ್ಕಿಗೊಂದು ದೇಶಕ್ಕೊಂದು ಉಡೇ ಹೋಗ್ಯವ್ರಿ. ನಾವು ಕೆಲ್ಸಕ್ಕೆ ಹೋಗಿ ಅವ್ವಾರಿ ನಾವು ಉಡೇ ಬಂದೀವಿ ಮನೆಗೆ. ಹಾಂ, ಏನು ಮಾಡಮ್ಮ? ಬೀದಿಗೆ ಬಿದ್ದೀವ್ರಿ. ಊಟ ಏನು ತಿನ್ನಮ್ಮ, ಏನು ಮಾಡಮ್ಮ? ಬೀದಿಯಲ್ಲಿ ಬಿದ್ದುಗೇಸಿ ಮಕ್ಕಳು ಮರಿ ತಣ್ಣ ಚಿಕ್ಕ ಮಕ್ಕಳು ತೊಗೊಂಡು ಗೇಸಿ ಬೀದಿಯಲ್ಲಿ ಬಿದ್ದೀವಿ ನಾವು. ನಾನಿಲ್ಲಿ ಒಂದು ಚಿಕ್ಕ ವಯಸ್ಸದಿಂದ ಇದ್ದೀನಿ, ಒಂದು 20-24 ವರ್ಷದಿಂದ ಇಲ್ಲೇ ಇದ್ದೀನಿ. ಫಸ್ಟ್ ಆ ಕಡೆ ಜಾಗದಾಗಿದ್ವಿ, ಇವಾಗ ಈ ಕಡೆ ಹಾಕಿದ್ದಾರೆ. ಒಂದು ಮಾತು ಹೇಳಿಲ್ಲ ಮುನಿರತ್ನ ಸರ್ ಅವರು. ಸಡನ್ನಾಗಿ ಬಂದ ಕೇಸ್ ಖಾಲಿ ಮಾಡಿಸ್ತವ್ರೆ. ನಾವು ಎಜುಕೇಶನ್ ಓದ್ತಾ ಇದೀವಿ, 10th. ಇವಾಗ ಹೆಂಗೆ ಮಾಡ್ಬೇಕು ನಾವು? ಅವ್ರೇನು ತಂದ್ಕೊಡ್ತಾರೆ? ಭವಿಷ್ಯ ಏನಂತ ತಂದ್ಕೊಡಕ್ಕೆ ಆಗುತ್ತಾ ಅವ್ರಿಗೆ? ಏನೂ ಆಗಲ್ಲ. ಯಾರ್ದ ಅದನ್ನ ಜಾಗಿರ ರಪ್ಪಂದ ಅದು ತಗೊಂಬಂದು ಕೊಡಕ್ಕೆ ಸಡನ್ನಾಗಿ ಹೋಗಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಬೇರೆ ದೇಶದ ಬೇರೆ ಊರಿಂದ ನಾವು ವಲಸೆ ಬಂದಿದ್ದೀವಿ, ಹಂಗಂಗೆ ಸಡನ್ನಾಗಿ ಕಳ್ಸಿದ್ರೆ ಎಲ್ಲಿಗೆ ಹೋಗ್ಬೇಕು? ನಾವೇ ಅದಕ್ಕೆ ಏನು ಅನ್ಯಾಯ ಮಾಡಿ ಓಟ್ ಹಾಕಿ ತಪ್ಪ ಅನಿಸುತ್ತೆ ನಮ್ಮ ಪೇರೆಂಟ್ಸ್ ಎಲ್ಲರೂ. ಅವ್ನು ಓಟ್ ಹಾಕಿ ಗೆಲ್ಸಿ ನಮ್ಮಿಂದಲೇ ಬದುಕೇಸಿ ನಮಗೆ ಅನ್ಯಾಯ ಮಾಡ್ತಾನೆ ಅವನು. ಇನ್ನು ಕೂಲಿ ಕೆಲಸ ಮಾಡಿಕೊಂಡು ಆ ಜಾಗದಲ್ಲಿ ಇದ್ದ ನೂರಾರು ಕುಟುಂಬಗಳಿಗೆ ನೀವು ಅಲ್ಲಿ ಹೋಗಿ ವಾಸ ಮಾಡಿ ಸ್ವಲ್ಪ ದಿನಗಳ ನಂತರ ಬೇರೆ ಕಡೆ ಇರಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆ ನೀಡಿ ಈಗ ಏಕಾಏಕಿ ಬಂದು ಜೆಸಿಬಿ ಮೂಲಕ ತಮ್ಮ ಮನೆಗಳನ್ನ ನೆಲಸಮ ಮಾಡಿದ್ದಾರೆ. ಈಗ ತಾವು ಬೀದಿ ಪಾಲು ಆಗಿದ್ದೀವಿ, ಊಟಕ್ಕೂ ಗತಿ ಇಲ್ಲ ಅಂತ ಕೂಲಿ ಕೆಲಸ ಮಾಡ್ತಾ ಇದ್ದ ಕುಟುಂಬಸ್ಥರು ಕಣ್ಣೀರು ಹಾಕಿ ಶಾಸಕರಿಗೆ ಹಿಡಿ ಶಾಪ ಹಾಕಿದ್ದಾರೆ ಎಂದು ಘಟನಾ ಸ್ಥಳದಲ್ಲಿ ಸ್ಥಳೀಯ ನಿವಾಸಿಗಳು ಶಾಸಕ ಮುನಿರತ್ನ ವಿರುದ್ಧ ಪ್ರತಿಭಟನೆ ನಡೆಸಿ ನಮಗೆ ಸೂರು ಕಟ್ಟಿಕೊಡಬೇಕು ಅಂತ ಪ್ರತಿಭಟನೆ ನಡೆಸಿದ್ರು. ಇತ್ತ ಕಾಂಗ್ರೆಸ್ ಮುಖಂಡ ಲಗ್ಗೆರೆ ನಾರಾಯಣಸ್ವಾಮಿ ಭೇಟಿ ನೀಡಿ ನೊಂದ ಕುಟುಂಬಗಳಿಗೆ ಊಟ ನೀರಿನ ವ್ಯವಸ್ಥೆ ಮಾಡಿ ಸ್ಥಳೀಯ ಶಾಸಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರದ ಜಾಗವನ್ನ ಖಾಲಿ ಮಾಡಿಸೋಕೆ ಇವ್ರ್ಯಾರು? ಬಡ ಕೂಲಿ ಕಾರ್ಮಿಕರನ್ನ ಬೀದಿಗೆ ತಂದಿದ್ದಾನೆ. ಈಗಾಗಲೇ ಶಾಸಕನ ಮೇಲೆ ಎಫ್ಐಆರ್ ದಾಖಲಾಗಿದೆ ಅಂತ ತಿಳಿಸಿದ್ರು. ಒಬ್ಬ ಶಾಸಕ ಆಗಿ ಮೊನ್ನೆ ಎಲ್ಲ ಹೇಳ್ತಿದ್ದ ಉಗ್ರಗಾಮಿಗಳು ಅಂತ. ಇವನು ಉಗ್ರಗಾಮಿಗಳಿಗಿಂತ ಕ್ರೂರ ನಡ್ಕೊಂಡವನು. ಇವ್ರು ಯಾರು ಹಿಂದೂಗಳಲ್ವಾ? BJP ಕೇಳ್ತೀನಿ, ಬಾಂಗ್ಲಾದೇಶದಲ್ಲಿ ನಡೀತಲ್ಲ ಅದಕ್ಕಿಂತ ಕ್ರೂರವಾಗಿ ನಡೆಸ್ಕೊಂಡವ್ರಲ್ಲ ಇವರು. ಉಗ್ರಗಾಮಿಗಿಂತ ದೊಡ್ಡದಾಗಿ ನಡ್ಕೊಂಡಿದ್ದಾನಲ್ಲ ಒಬ್ಬ ಶಾಸಕ. ಇಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟಿಲ್ಲ, ವಾಸ ಮಾಡೋಂಥವ್ರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ, ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ.
ಯಾರೋ ಒಬ್ಬನ ನೇಮಕ್ಕೆ ಫೋಟೋಗೆ ಅಂತ ಒಬ್ಬ ಸಂಬಂಧ ಪಡೆದೇ ಇರೋ ಅಧಿಕಾರಿನ ಕರ್ಕೊಂಡು ಬಾಡಿಗೆ ಗೂಂಡಗಳನ್ನ ಕರ್ಕೊಂಡು ಏನೂ ಮಾಹಿತಿ ಇಲ್ಲದೆ ಏಕಾಏಕಿ ಬಂದು ಇಷ್ಟೊಂದು ಮನೆಗಳನ್ನ ಹೊಡೆದಾಕೋದಲ್ದ ಹೆಣ್ಮಕ್ಳನ್ನ ಒದ್ದು ಅವ್ರ ಬಟ್ಟೆ ಕೈ ಹಾಕಿ ಅವ್ರ ಕೆಟ್ಟ ಮಾತುಗಳೊಂದು ಜಾತಿ ನಿಂದನೆ ಮಾಡಿ ಯಾರಾದರೂ ಕೇಳಿ ಇದೇ ಜಾತಿಲಿ ಅಪ್ಲಿಕೇಶನ್ ಹಾಕಿ ಕೊಡ್ತಾರಾ? ನಾವೆಲ್ಲ ಮನುಷ್ಯರಲ್ವಾ? ಒಟ್ನಲ್ಲಿ ಸರ್ಕಾರಿ ಜಾಗ ಎಷ್ಟೇ ಲೀಗಲ್ ಆಗಿದ್ರೂ ಕೂಡ ಅಲ್ಲಿದ್ದ ಕುಟುಂಬಗಳಿಗೆ ಒಂದು ಮಾತನ್ನ ಹೇಳಿದೆ ಈ ರೀತಿ ಕಾಯಕ್ಕೆ ನುಗ್ಗಿ ಗುಡಿಸಲುಗಳನ್ನ ನೆಲಸಮ ಮಾಡಿದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಸ್ಥಳೀಯರು ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಸ್ಕೂಲ್ ಹೋಗಿದ್ದೆ, ಮತ್ತು ನಮ್ಮ ತಮ್ಮಂದಿರೆಲ್ಲ ಬಂದ್ ಕೇಸಿ ಹೇಳಿದ್ರು ನಿಮ್ಮ ಮನೆಯಲ್ಲ ಬಿಡಿಸಿದಾರೆ ಬನ್ನಿ ಅಂತ. ಇವತ್ತು ಹೋಗಿಲ್ಲ. ಈ ತರ ಮಾಡಿದ್ರೆ ಯಾವ ಸ್ಕೂಲ್ಗೆ ಹೋಗ್ತಾನೆ? ಎಲ್ಲಿಗೆ ಹೋಗ್ಬೇಕು?